ಮಗುಗೇನು ಆಗ್ಬಾರ್ದು. ಮಗುಗೇನು ಮಾಡಬೇಡಿ. ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಇದಕ್ಕಿಂತ ಜಾಸ್ತಿ ಟೈಮ್ ಕೊಟ್ರೆ ನೀವು ಹುಷಾರಾಗ್ಬಿಡ್ತೀರಾ. ಸತ್ಯವಾಗ್ಲೂ ನೀವು ಅನ್ಕೊಂಡಿರೋ ರೀತಿ ನಾನೇನು ಮಾಡಲ್ಲ. ನನಗ್ ಮಗುನೇ ತುಂಬಾ ಮುಖ್ಯ. ಮಗು ಮುಖ್ಯ ಅನ್ನೋ ಹಾಗಿದ್ರೆ 5 ಲಕ್ಷ ದುಡ್ಡನ್ನ ರೆಡಿ ಮಾಡು. ಇಲ್ಲ ಅಂದ್ರೆ ಮಗು ಹೆಣ ಮನೆಗ್ ಬಂದು ಸೇರುತ್ತೆ. ಅಯ್ಯೋ, ಹಾಗೆಲ್ಲ ಏನು ಮಾಡಬೇಡಿ. ಹೆಲೋ ಹೆಲೋ. ಯಾಕಮ್ಮ ಫೋನ್ ಹತ್ರ ನಿಂತಿದ್ಯಾ? ಯಾಕೂ ಇಲ್ಲಪ್ಪ, ಯಾವುದೋ ರಾಂಗ್ ನಂಬರ್. ರಾಂಗ್ ನಂಬರ್? ಸರಿ. ಯಜಮಾನ್ರೆ,
ಮಾಡ್ಲಿ? ಆಗ್ಲೇ ಅರ್ಧ ಗಂಟೆ ಆಗೋಯ್ತು. ಹೊರಗಡೆ ಹೇಗೆ ಹೋಗೋದು? ದೇವಸ್ಥಾನ ಹೇಗೆ ಕಾಪಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಇದೇ ಟೈಮಿಗೆ ಏನು ಹೊಳಿತಿಲ್ವಲ್ಲ, ಏನ್ ಮಾಡೋದು? ಅಪ್ಪಾಜಿ ಜ್ಯೂಸ್ ಕುಡಿಯೋದನ್ನ ಮರ್ತು ಹೋಗಿದ್ದಾರೆ. ಇದೇನಿದು? ಜ್ಯೂಸ್ ಗ್ಲಾಸು. ಎಲ್ಲಿಂದ ಬಿದ್ದಿರ್ಬೋದು? ಯಾಕಮ್ಮ ಗಂಗಾ, ಏನು ಟೆನ್ಷನ್ ಇದೆಯಾ? ಏನಾಯ್ತು ಹೇಳೋ. ಏನೂ ಇಲ್ವಲ್ಲ, ಯಾವಾಗ್ಲೂ ಇದ್ದ ಹಾಗೆ ಇದ್ದೀನಿ. ಏನಕ್ಕೆ ತುಂಬಾ ಬೆವರ್ತಾ ಇದೆಯಾ? ಅದೇನಕ್ಕೆ ಅಂತ ಮುಚ್ಚಿಡ್ದೆ ಹೇಳೋ. ಸ್ವಲ್ಪ ಕೆಲಸ ಜಾಸ್ತಿ ಇತ್ತಷ್ಟೇ. ಮಾಡಿದ ಪ್ಲಾನು ವರ್ಕ್ ಆಗಿದೆ. ಏಯ್, ಎಷ್ಟೇ ಕೆಲಸ ಇದ್ರೂ ಸುಸ್ತಾಗದೆ ಕೆಲಸ ಮಾಡೋಳು ನೀನು. ಇವತ್ತೇನೋ ಸುಳ್ಳು ಹೇಳ್ತಾ ಇದೀಯ ಅನ್ನಿಸ್ತಿದೆ. ನಿಜ ಏನು ಅಂತ ಹೇಳೋ. ಅಯ್ಯೋ, ಕಿರ್ಚ್ಬಿಡಿ. ಆ ಥರ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ನಾನು ನಂಬಲ್ಲ. ನೀನ್ ಏನೋ ಮುಚ್ಚಿಡ್ತಾ ಇದೀಯಾ, ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳ್ತೀಯ ಇಲ್ವಾ? ಇದು ನಮ್ಮ ಕುಟುಂಬದ ವಿಷಯ. ನಮ್ಮ ಕುಟುಂಬದ ಸಮಸ್ಯೆ ಅದು. ಏನ ಕುಟುಂಬದ ಸಮಸ್ಯೆನ? ಈ ಕುಟುಂಬದಲ್ಲಿ ನೀನೊಬ್ಬಳು ಮಾತ್ರ ಇಲ್ಲ, ನಾವೆಲ್ಲ ಇದೀವಿ. ಸಮಸ್ಯೆ ಏನೇ ಇದ್ರು ಎಲ್ಲ ಸೇರ್ಕೊಂಡು ಬಗೆಹರಿಸ್ತೀವಿ. ಹೇಳೋ. ಆ ಸಮಸ್ಯೆ ಏನು ಅಂತ ನಮ್ಗೆಲ್ಲ ಗೊತ್ತಾಗ್ಬೇಕು. ಹೇಳೋ. ಏನಪ್ಪ ಸಮಸ್ಯೆ? ಬಾಬಾ, ನಮಗ್ ಗೊತ್ತಿಲ್ಲದೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ. ಇವಳು ಏನೋ ಮಾಡ್ತಿದ್ದಾಳೆ, ಕೇಳಿದ್ರೆ ಏನು ಇಲ್ಲ ಅಂತಾಳೆ. ನಾನೇ ಏನು ಇಲ್ಲ ಅಂತ ಹೇಳಿದ್ನಲ್ಲ. ಏನ? ಏನು ಇಲ್ವಾ? ಹಾಗಾದ್ರೆ ಇದೇನು? ಎಷ್ಟು ದುಡ್ಡು ನಿನಗೆ ಎಲ್ಲಿಂದ ಬಂತು? ಹೇಳು. ಇದೆಂಥ ಪ್ರಶ್ನೆ? ಎಲ್ಲ ಈ ಮನೆಯಿಂದಾನೇ ತೆಗೆದಿದ್ದಾಳೆ ಅಂತ ಗೊತ್ತಾಗೋದಿಲ್ವಾ?
ಈ ಮನೆಯಿಂದನೇ ಈ ದುಡ್ಡು ತಗೊಂಡಿದ್ಯಾ ಹೌದ್ ತಾನೆ? ಅದನ್ನ ಒಪ್ಕೊಂಡ್ಬಿಡ್ತಾಳ? ಬಾಯಿ ತೆಗೆದೆ ಸುಮ್ನೆ ನಿಂತ್ಕೊಂಡಿದ್ದಾಳೆ ಅಂದ್ರೆ ಅದರಿಂದಾನೇ ಅರ್ಥ ಮಾಡ್ಕೋಬೇಕು ಅಷ್ಟೇ. ನೋಡಿದ್ಯಾಣ್ಣ ಇವಳು ಎಂಥವಳು ಅಂತ? ನೀನ್ ಇವಳನ್ನ ಮನೆ ಸೊಸೆ ಮಾಡ್ಕೊಂಡು ಇವಳನ್ನ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಇವಳು ಮನೆ ದುಡ್ಡನ್ನೇ ಕದ್ದು ಕಳ್ಳಿ ತರ ನಿಂತ್ಕೊಂಡಿದ್ದಾಳೆ. ನಾನೇನ್ ಕಳ್ಳಿ ಅಲ್ಲ. ಕಳ್ಳಿ ಅಲ್ವಾ ಬಾಬಾ? ಮನೆಯಿಂದ ದುಡ್ಡು ತಗೊಂಡು ಕಂಕ್ಳಲ್ಲಿ ಇಟ್ಕೊಂಡಿದ್ದಾಳೆ. ಈ ದುಡ್ಡು ಯಾಕೆ ತಗೊಂಡು ಅಂತ ಹೇಳಕ್ ಹೇಳಿ. ಹಣ ತಗೊಂಡ್ಲೋ ಇಲ್ವೋ ಅಂತ ಕೇಳೋಣ. ಕೇಳ್ತಿದಾರ ತಾನೆ? ತಗೊಂಡ್ಯಾ ಇಲ್ವಾ ಹೇಳೋ. ತಗೊಂಡೆ. ಅವಳು ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ. ನಾನು ಅದನ್ನು ವಿಚಾರಿಸ್ಕೊಳ್ತೀನಿ. ನೀವು ಅದನ್ನು ದೊಡ್ಡದು ಮಾಡೋದು ಬೇಡ. ಹೋಗಿ ನಿಮ್ ಕೆಲಸ ನೋಡೋಗಿ. ಅದ್ ಹೇಗಣ್ಣ? ಅವಳು ಹೇಳ್ದೆ ಕೇಳ್ದೆ ತಗೋತಾಳೆ, ನಾವ್ ಅದನ್ನ ನೋಡ್ಕೊಂಡು ಸುಮ್ಮನೆ ಬಿಡ್ಬೇಕಾ? ಈ ತಪ್ಪು ನಮ್ ತಲೆ ಮೇಲೆ ಬರೋಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅವಳು ಯಾಕೆ ತಗೊಂಡ್ಲು ಅನ್ನೋ ಸತ್ಯ ನಮಗೂ ಗೊತ್ತಾಗ್ಬೇಕು. ನಮ್ ಮುಂದೆನೆ ಕೇಳಿ ಅಣ್ಣ. ಗಂಗಾ, ಅತ್ತೆ ಕೇಳ್ತಾ ಇದಾರಲ್ಲ, ಯಾಕೆ ತಗೊಂಡಿದ್ಯಾ ಅಂತ ಹೇಳು. ಹೇಳಕ್ಕಾಗಲ್ಲ. ಹೇಳಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನೋಡು, ನೀನ್ ಏನ್ ಕಾರಣ ಅಂತ ಹೇಳ್ದೆ ಇದ್ರೆ ಎಲ್ರೂ ಸೇರಿ ನಿನಗೆ ಕಳ್ಳಿ ಪಟ್ಟ ಕಟ್ಬಿಡ್ತಾರೆ. ನೀನ್ ಒಳ್ಳೇದಕ್ಕೆ ತಗೊಂಡಿರ್ತೀಯ ಅನ್ನೋದು ನಮಗೂ ಗೊತ್ತು. ಅದ್ ಇವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಏನಕ್ಕೆ ತಗೊಂಡಿದ್ಯಾ ಅಂತ ಹೇಳು. ಏನು ಕೇಳ್ಬೇಡಿ ಚಿಕ್ಕೇಶ್ಮಾನ್ರೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಇನ್ಮೇಲೆ ಇವಳನ್ನ ಏನು ಕೇಳೋದ್ ಬೇಡ. ಇವಳು ಕಳ್ಳಿ ಅಂತ ಗೊತ್ತಾಯ್ತಲ್ಲ, ಮೊದ್ಲು ಇವಳನ್ನ ಮನೆಯಿಂದ ಆಚೆ ಕಳ್ಸೋಣ. ಅತ್ತೆ, ಏನ್ ನಡೀತು ಅಂತ ಗೊತ್ತಿಲ್ದೆ ಸುಮ್ನೆ ಅವಳನ್ನ ಕಳ್ಳಿ ಅಂತ ಬೈಬೇಡಿ. ಅಯ್ಯೋ, ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾಳೆ, ಇನ್ನೂ ಅವಳಗ್ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಗಂಗಾ, ಕಾರಣ ಏನೇ ಇದ್ರು ನಿಜ ಹೇಳು. ದೇವಸೇನಾ ಕಿಡ್ನಾಪ್ ಆಗಿದ್ದಾಳೆ. ಏನೋ ದೇವಸೇನನ ಕಿಡ್ನಾಪ್ ಮಾಡಿದಾರ? ಹೌದು, ದೇವಸೇನನ ಕಿಡ್ನಾಪ್ ಮಾಡಿದ್ದಾರೆ. 1 ಗಂಟೆಯಲ್ಲಿ 5 ಲಕ್ಷ ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ಅವಳ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನು ಹೇಳಿದ್ರು. 1 ಗಂಟೆಯಲ್ಲಿ 5 ಲಕ್ಷನ ಹೇಗ್ ಹೊಂದಿಸ್ಲಿ? ಅದಕ್ಕೆ ಬೇರೆ ದಾರಿ ಇಲ್ದೆ. ಏಯ್, ದೇವಸೇನನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಲ್ಲ, ಯಾರು ಕಿಡ್ನಾಪ್ ಮಾಡಿರೋದು? ಈಗ ಅವರು ದುಡ್ಡುಗೋಸ್ಕರ ಫೋನ್ ಮಾಡ್ತಾರೆ. ಈ ಕತೆ ಎಲ್ಲ ಬೇಡ ಬಾಬಾ. ಇವಳು ಸುಳ್ಳು ಹೇಳ್ತಿದ್ದಾಳೆ. ದೇವಸೇನ ನನ್ನ ಮಗಳ ಜೊತೆ ನನ್ನ ರೂಮ್ ನಲ್ಲಿ ಆಟ ಆಡ್ತಿದ್ದಾಳೆ. ನೋಡ್ತೀರಾ? ಬನ್ನಿ, ನಡೀರಿ ಬಾಬಾ, ಬನ್ನಿ. ನೋಡಿ ಬಾಬಾ, ಮಗು ಇಲ್ಲೇ ಆಟ ಆಡ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ನಾನ್ ಕಳ್ಳಿ ಅಲ್ಲ. ನಾನಂತೋಳಲ್ಲ. ದಯವಿಟ್ಟು ನನ್ನ ಕಳ್ಳಿ ಅಂತ ಕರಿಬೇಡಿ. ಮಗುನ ಕಾಪಾಡ್ಬೇಕು ಅಂತ ನಾನೇ ದುಡ್ಡು ತಗೊಂಡಿದ್ದು. ನಿಮ್ಗೆಲ್ಲ ಗೊತ್ತಾದ್ರೆ ಮಗುಗ ಅಪಾಯ ಆಗುತ್ತೆ ಅಂತ ನಾನೇ ಮುಚ್ಚಿಟ್ಟೆ.
ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಯಾರೋ ಕಿಡ್ನಾಪ್ ಮಾಡಿದ್ದೀನಿ ಅಂತ ಫೋನ್ ಮಾಡಿದ್ರು. ಆದ್ರೆ ಯಾರು ಮಾಡಿದ್ರು ಅಂತ ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ನಾನೇ ಫೋನ್ ಮಾಡಿದ್ದಮ್ಮ. ಅಣ್ಣನಾ? ಏನೋ ಇದು, ಈ ಮುದುಕ ಎಲ್ಲ ಹಾಳು ಮಾಡ್ಬಿಟ್ಟ. ಕಷ್ಟಪಟ್ಕೊಂಡು ಧ್ವನಿ ಕೆಡಿಸ್ಕೊಂಡು ಫೋನ್ ಮಾಡಿದ್ದು ನೀನು, ಈಗ ನೋಡಿದ್ರೆ ನಾನೇ ಫೋನ್ ಮಾಡಿದ್ದು ಅಂತಾನೆ. ಹೌದು, ಮಗುನ ಎತ್ಕೊಂಡು ಹೋಗಿದ್ದೀವಿ, ದುಡ್ಡು ತಂದು ಕೊಡ್ಬೇಕು ಅಂತ ನಾನೇ ಫೋನ್ ಮಾಡಿದ್ದು. ಮಗುಗೇನಾದ್ರೂ ತೊಂದರೆ ಆದ್ರೆ ಗಂಗಾ ಹೇಗ್ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ನೋಡ್ಬೇಕಾಗಿತ್ತು. ಅವಳಿಗೆ ಮಗು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೋಬೇಕು ಅಂತಿದ್ದ ನನಗೆ ಪರವಾಗಿಲ್ಲ ಅನ್ನಿಸ್ತು. ಮಗು ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದಾನೇ ನನ್ನ ರೂಮಿಗೆ ಬಂದು ನನಗೆ ಗೊತ್ತಿಲ್ಲದ ಹಾಗೇನೆ ಆ ಮಗುನ ಕಾಪಾಡೋದಕ್ಕೋಸ್ಕರ ದುಡ್ಡು ತಗೊಂಡಿದ್ದಾಳೆ ಅಂತಂದ್ರೆ ಇವಳು ಎಷ್ಟು ಒಳ್ಳೆಯವಳು ಅಂತ ನೀವೇ ತಿಳ್ಕೊಳ್ಳಿ. ನಾನಿಟ್ಟ ಈ ಪರೀಕ್ಷೆಯಲ್ಲಿ ನನ್ನ ಸೊಸೆ ಗೆದ್ದಿದ್ದಾಳೆ. ಪ್ಲಾನ್ ಎಲ್ಲ ಹಾಳು ಮಾಡಕ್ ಬಿಟ್ರಲ್ಲಪ್ಪ. ಏನಪ್ಪ ಈ ಹುಡುಗಾಟ? ಇವರೆಲ್ಲ ತಪ್ಪಾಗಿ ತಿಳ್ಕೊಳ್ಳೋ ಹಾಗೆ ಮಾಡ್ಬಿಟ್ರಲ್ಲ. ಇನ್ ಮುಂದೆ ಹೀಗೆಲ್ಲ ಮಾಡಬೇಡಿ. ಸಾರಿ ಬಾ. ಅಪ್ಪಾಜಿ, ಗಂಗಾ, ಯಾಕಮ್ಮ ಕಾಲಿಗೆ ಬೀಳ್ತಿದ್ಯಾ? ಅಪ್ಪ, ನನಗ್ ಚೆನ್ನಾಗ್ ಗೊತ್ತಪ್ಪ, ನೀವು ನನಗ್ ಫೋನ್ ಮಾಡಿಲ್ಲ. ನಿಮ್ಮ ಧ್ವನಿ ನನಗ್ ಗೊತ್ತಾಗತ್ತೆ. ಖಂಡಿತ ನೀವು ನನಗ್ ಫೋನ್ ಮಾಡಿಲ್ಲ. ನೀವ್ ಯಾಕಿದನ್ನ ನಿಮ್ಮೇಲ್ ಹಾಕೊಂಡ್ರಿ ಅನ್ನೋದು ನನಗ್ ಗೊತ್ತು. ನನ್ನ ಹೆಸರು ಹಾಳಾಗ್ಬಾರ್ದು ಅಂತ ನೀವ್ ಹೀಗ್ ಮಾಡಿದೀರಾ. ನನಗ್ ಫೋನ್ ಬಂದಿತ್ತು ಯಾರಿಂದ ಅಂತ ಕಂಡುಹಿಡಿಬೇಕಪ್ಪ. ನೀನು ಸುಳ್ಳು ಹೇಳಲ್ಲ ಅಂತ ನಂಗೆ ಗೊತ್ತಮ್ಮ. ಈ ಮನೆಯಲ್ಲೇ ಇರೋ ಯಾರೋ ಒಬ್ರು ನಿನ್ನ ಮದುವೆ ನಡಿಬಾರ್ದು ಅಂತ ಈ ಕೆಲಸ ಮಾಡಿದ್ದಾರೆ. ಆದ್ರೆ ಈಗ ನಾವು ಅದನ್ನು ಕಂಡುಹಿಡಿಯೋಕೆ ಹೋದ್ರೆ ಅವ್ರು ಯಾರೋ ನಮ್ಮ ಬಂಧುಗಳೇ ಆಗಿರ್ತಾರೆ. ಸಂಬಂಧಿಕರಲ್ಲಿ, ಬಂಧುಗಳಲ್ಲಿ ತೋರಿಸ್ಕೊಡೋದು ಅಸಹ್ಯನಮ್ಮ. ಒಳ್ಳೆ ಮನಸ್ಸಿರೋರು ಯಾರು ಈ ರೀತಿ ಮಾಡಲ್ಲ. ಮನಸ್ಸೇ ಇಲ್ಲದೆ ಇರೋರ ಹತ್ರ ಮನಸ್ಸಾಕ್ಷಿನ ಹುಡ್ಕೋದು ಕಗ್ಗತ್ಲಲ್ಲಿ ಕಪ್ಪು ಬೆಕ್ಕನ್ನ ಹುಡುಕ್ದಾಗೆ. ಹೇಗೋ ಒಂದಾಗಿ ಸೇರಿರೋ ಕುಟುಂಬ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಆಗ್ಬಾರ್ದು ಅಂತಾನೆ ನಾನೇ ಮಾಡಿದ್ದು ಅಂತ ಒಪ್ಕೊಂಡೆ. ಈ ಮನೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿರೋ ನಿನಗೆ ಈ ಮನೆಯವರು ಅನ್ನಿಸ್ಕೊಂಡವ್ರೆ ಕಷ್ಟ ಕೊಡ್ತಿದ್ದಾರೆ. ಅವರೆಲ್ಲರ ಪರವಾಗಿ ನಾನೇನು ಕ್ಷಮೆ ಕೇಳ್ತೀನಮ್ಮ. ಅಪ್ಪ, ನೀವೇನಾದ್ರೂ ಹಾಗೆ ಹೇಳ್ದೆ ಇದ್ದಿದ್ರೆ ಜೀವನ ಪೂರ್ತಿ ಈ ಕಳಂಕ ನನಗೆ ಅಂಟ್ಕೊಂಡೇ ಇರ್ತಿತ್ತು. ಅದಕ್ಕೆ ಅವಕಾಶ ಇಲ್ದಿರೋ ಹಾಗೆ ಮಾಡಿದ್ದಕ್ಕೆ ನಾನ್ ನಿಮ್ಗೆ ಋಣಿಯಾಗಿರ್ಬೇಕು. ನೀವು ಮಾಡಿದ್ದನ್ನ ನಾನು ಯಾವತ್ತಿಗೂ ಮರೆಯಲ್ಲ ಅಪ್ಪ. ನೀನ್ ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡಮ್ಮ. ಮದುವೆ ಹೆಣ್ಣು ಚಿಂತೆ ಮಾಡಬಾರ್ದು.
ಆರಾಮಾಗಿ ನೀನ್ ಕೆಲಸ ಮಾಡ್ಕೊಂಡು ಹೋಗಮ್ಮ. ಹೋಗು. ಭೈರವಿ ಅಕ್ಕ, ನೀರು ತಗೊಳ್ಳಿ. ನೋಡಿದ್ರ ಅಕ್ಕ, ಹಠದಿಂದ ನಿಮ್ಗೆ ಎಂಥ ಪರಿಸ್ಥಿತಿ ಬಂತು. ನಾಶ ಮಾಡ್ತೀನಿ. ಅವಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕೋದು. ಇಲ್ಲಿ ನಮ್ಗೇನು ಕೆಲಸ? ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಡೋಣಕ್ಕ. ಅವನ ಕಥೆ ಮುಗಿಸ್ದೆ ನಾವು ಹೇಗೋ ದೇವಸ್ಥಾನಕ್ಕೆ ಹೋಗಕ್ಕಾಗತ್ತೆ? ಅಕ್ಕ, ಅವನ ಮನೆಯಲ್ಲೇ ಅವನ್ ಏನೂ ಮಾಡೋಕ್ಕಾಗಿಲ್ವಲ್ಲಕ್ಕ. ಮನೇಲಿ ಸಾಯ್ಸಕ್ಕಾಗದೆ ಇದ್ರೆ ಏನೋ ಅವನು ಹೊರಗಡೆ ಬರ್ದೆ ಹೋಗ್ತಾನಾ? ಅವನಿಗೆ ಶಾಪ ಹಾಕೋದು ಬಿಟ್ಟು ನಿಮ್ಮ ಜೀವನ ನೋಡ್ಕೊಳ್ಳಿ ಅಕ್ಕ. ನನಗೆ ಅಂತ ಯಾವ ಜೀವನ ಇದೆಯೋ? ನಮ್ಮ ಊರಿದೆ, ದೇವಸ್ಥಾನ ಇದೆ, ತಾಯಿ ದೇವಿ ಇದ್ದಾಳೆ. ಯಾವುದೂ ಇಲ್ಲ, ಯಾವುದು ಬೇಡ. ನನಗೆ ಬೇಕಾಗಿರೋದು ಅವನ ಜೀವ. ಆ ಮನೆಯಲ್ಲಿ ಯಾವುದೋ ಅತಿ ಮಾನುಷ ಶಕ್ತಿ ಇದೆ, ಅದು ಅವನನ್ನ ಕಾಪಾಡ್ತಾ ಇದೆ. ಅವನ ಜೀವ ತೆಗೆದ್ರೆ ನಾನು ಬಾಳಿದ ಜೀವನಕ್ಕೆ ಒಂದು ಅರ್ಥ. ಅವನು ಮನೆ ಬಿಟ್ಟು ಹೊರಗೆ ಬರೋ ಕ್ಷಣನ ನಾನು ಕಾಯ್ತಾ ಇದ್ದೀನಿ. ಅವನು ಬರ್ತಾನೆ, ಹೊರಗೆ ಬರ್ತಾನೆ, ಮುಗಿಸ್ತೀನಿ. ಅವನ ಕಥೆನ ನಾನು ಮುಗಿಸ್ತೇನೆ. ಹಲೋ ಹೇಳಿ ಮೇಡಮ್. ಹಾ, ಗಾಡಿ ರೆಡಿ ಆಗೋದಕ್ಕಿಂತ ಎಷ್ಟೊತ್ತಾಗುತ್ತಪ್ಪ? 5 ನಿಮಿಷ ಆಗುತ್ತಾ ಮೇಡಮ್? ನಾನು ಅದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಗಾಡಿ ರೆಡಿ ಆದ ತಕ್ಷಣ ಬಂದ್ಬಿಡು. ಸರಿ ಮೇಡಮ್. ಮಚ್ಚ, ಒಂದ್ ಹೆಂಗ್ಸು ನನ್ ಮುಂದೆ ಹೋಗ್ತಿದ್ದಾಳೆ, ಫಾಲೋ ಮಾಡ್ತಾ ಇದ್ದೀನಿ. ರೆಡಿಯಾಗಿರು, ಸರಿನಾ? ಸರಿ ಮಗ, ಹುಷಾರು. ಅಯ್ಯೋ ಅಯ್ಯೋ, ಬಿಡು ಬಿಡು. ಅಯ್ಯೋ ಅಯ್ಯೋ, ನಿಂತ್ಕೊಳ್ಳು. ನನ್ ಚೈನ್ ಕತ್ಕೊಂಡು ಹೋಗ್ತಿದ್ದಾನೆ. ಯಾರಾದ್ರೂ ಹಿಡೀರಿ, ನನ್ ಚೈನ್ ಕತ್ಕೊಂಡು ಹೋಗ್ತಿದ್ದಾನೆ. ಯಾರಾದ್ರೂ ಹಿಡೀರಿ. ಅವ್ನ್ ಹಿಡೀರಿ, ಅವ್ನ್ ಹಿಡೀರಿ. ಅಯ್ಯೋ, ನನ್ ಚೈನ್. ಏನಮ್ಮ ನೀನು? ಅವ್ನ್ ಸರ ಕತ್ಕೊಂಡು ಹೋಗ್ತಿದ್ದಾನೆ, ನೋಡ್ಕೊಂಡು ಸುಮ್ನೆ ನಿಂತಿದ್ದೀಯಲ್ಲ, ಹಿಡ್ಕೊಂಡು. ಏಯ್ ನಿಂತ್ಕೊಳ್ಳೋ. ಅಯ್ಯೋ ನಿಂತ್ಕೊಳ್ಳೋ. ನನ್ ಚೈನು. ಅವ್ನ್ ಹಿಡೀರಿ. ನನ್ ಚೈನ್ ಕತ್ಕೊಂಡು ಹೋಗ್ತಿದ್ದಾನೆ. ಏನ್ರಿ ನೀವು? ಅವನು ಓಡ್ತಿದ್ದಾನೆ, ನೀವು ನೋಡ್ಕೊಂಡು ಹಾಗೆ ನಿಂತಿದ್ದೀರಲ್ಲ. ಮಚ್ಚ, ಒಳ್ಳೆ ಮಾಲ್ ಸಿಕ್ಕಿದೆ ಮಗ. ಹೌದೇನು ಮಗ? ಬೇಗ ಗಾಡಿ ಎತ್ತು. ಏನ್ರಿ ನೀವು? ಅವ್ನು ಓಡ್ತಿದ್ದಾನೆ, ನೀವು ಹಾಗೆ ಕಲ್ತರ ನಿಂತಿದ್ದೀರಲ್ಲ. ಯೋ
ಏಯ್ ನಿನ್ ಕೈಗೆ ಸಿಕ್ಕಿದ್ರೆ ಯೋ ಮಹಾಕಾಳಿ ಏನಾಯ್ತು? ಇದಕ್ಕಿದ್ದಂಗೆ ಆಫ್ ಆಯ್ತು. ಎತ್ತೋ ಗಾಡಿ ಎತ್ತೋ ಬೇಗ ಎತ್ತೋ. ಆದಿಶಕ್ತಿ ಏನಾಯ್ತು ಇವ್ರಿಗೆ? ಸ್ಟಾರ್ಟ್ ಆಗ್ತಿಲ್ವೋ? ಯಾಕೋ ಬೇಗ ಎತ್ತೋ. ಅಯ್ಯೋ ಇರೋ. ಬೇಗ ಬೇಗ. ಯಾಕೋ ಮಚ್ಚ ಏನಾಯ್ತು? ಅಮ್ಮ ತಾಯಿ, ನೀವ್ ಯಾರಂತ ಗೊತ್ತಿಲ್ಲದೆ ಮಾಡ್ಬಿಟ್ಟು ಅಮ್ಮ, ಕ್ಷಮಿಸ್ಬಿಡಮ್ಮ. ತಾಯಿನ ಅಯ್ಯೋ ಬೇಗ ನಡಿಯೋ. ನಡಿಯಲೇ. ನಡಿಯೋ. ತಿರುಗಿ ಹಿಂದೆ ಹಿಂದೆ ಹೋಗ್ಬಿಟ್ಟದು. ನೀವು ಒಂದ್ ನಿಮಿಷ ನಿಂತ್ಕೊಳ್ರಿ. ಒಂದ್ ನಿಮಿಷ. ಹಲೋ, ಒಂದ್ ನಿಮಿಷ ಪ್ಲೀಸ್. ಹಲೋ ಪ್ಲೀಸ್ ಒಂದ್ ನಿಮಿಷ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೈ ತೆಗಿ. ಸಾರಿ. ಅಲ್ಲ, ನಿಂತ ಜಾಗದಲ್ಲಿ ನೀವು ಕೆಲಸ ಸಾಧಿಸ್ಬಿಟ್ರಲ್ಲ, ಆ ನಿಮಿಷದಲ್ಲೇ ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟೆ. ಅಲ್ಲ ನೋಡಿ, ಗೊತ್ತಿಲ್ಲದೆ ಇರೋರ್ಗೆ ನಾನು ಸಹಾಯ ಮಾಡಲ್ಲ. ಅಯ್ಯೋ ಒಂದ್ ನಿಮಿಷ ನೋಡಿ, ದಯವಿಟ್ಟು ನೀವು ನನಗೆ ಸಹಾಯ ಮಾಡ್ಲೇಬೇಕು. ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ನಾನು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಕಾದ್ರೆ ನಿಮ್ ಕಾಲ್ ಏನಿದು? ಕಾಲ್ಗೆಲ್ಲ ಬೀಳ್ಬೇಡ. ನನಗೆ ಬೇರೆ ದಾರಿನೇ ಇಲ್ಲ. ನಾನು ಇರೋ ಸ್ಥಿತಿ ನೋಡಿ, ಆ ದೇವ್ರೆ ನಿಮ್ಮನ್ನ ನನ್ನ ಹತ್ರ ಕಳಿಸಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ನೋಡಿ, ನಾನು ದೇವಿ ಭಕ್ತನೆ. ಪ್ಲೀಸ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಪ್ಲೀಸ್ ರೀ. ಏನ್ ಮಾಡ್ಬೇಕು? ಅದು ಒಂದು ಮದ್ವೆ ನಾನು ನಿಲ್ಲಿಸ್ಬೇಕು. ಅಂಥ ಕೆಲ್ಸಕ್ಕೆಲ್ಲ ಬೇರೆ ಯಾರನ್ನಾದ್ರೂ ನೋಡ್ಕೋ ಹೋಗು. ಅಯ್ಯೋ, ನಾನು ಬೇರೆ ಎಲ್ಲಿಗೆ ಹೋಗ್ಲಿ? ನಿಮ್ಮನ್ನ ಬಿಟ್ಟರೆ ನನ್ಗೆ ಬೇರೆ ಯಾರಿದ್ದಾರೆ? ನಿಮ್ ದಮ್ಮಯ್ಯ ಕಣ್ರಿ. ಹೇಗಾದ್ರೂ ಮಾಡಿ ಈ ಮದ್ವೆನ ನೀವೇ ನಿಲ್ಲಿಸ್ಬೇಕು. ಹೌದು ರೀ, ಈ ಮದ್ವೆ ನಡೀಲೇಬಾರ್ದು. ಯಾರ ಮದ್ವೆ? ನಮ್ಮನೆ ಕೆಲಸದವಳ ಮದ್ವೆ. ಕೆಲಸದವಳು ಮದ್ವೆನಾ ನೀನ್ ನಿಲ್ಲಿಸ್ತೀಯಾ? ಹೌದು. ಅವಳು ಮದ್ವೆ ಆಗ್ತಿರೋದು ನಮ್ಮ ಅಣ್ಣನ ಮಗನ್ನ. ಅವನು ಕೋಟ್ಯಾಧೀಶ. ಕೋಟ್ಯಾಂತರ ರೂಪಾಯಿನ ಆಸ್ತಿ ಇದೆ. ಮದ್ವೆ ಆದ್ರೆ ಆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ಆ ಮದ್ವೆನ ನಿಲ್ಸಿ ನನ್ನ ಮಗಳನ್ನ ಅವನಿಗೆ ಮದ್ವೆ ಮಾಡಿಸ್ಬಿಟ್ರೆ ಆಗ ಆ ಆಸ್ತಿ ಎಲ್ಲ ನನಗೆ ಬಂದ್ಬಿಡುತ್ತೆ. ನಡಿಬೇಕಾದ ಮದುವೆ ನಿಂತು ಹೋದ್ರೆ ಆ ಹುಡುಗಿಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ ಗೊತ್ತಾ? ಎಷ್ಟು ನೋವಾದ್ರೆ ನಂಗೇನು? ನಾನದನ್ನ ಅನುಭವಿಸಿದ್ದೀನಿ. ನನ್ನ ತಂಗಿ ಜೀವನನ ನಾನು ನೇರವಾಗಿ ನೋಡಿದ್ದೀನಿ. ಇಂಥದ್ದಕ್ಕೆಲ್ಲ ನಾನೊಪ್ಪೋದಿಲ್ಲ. ಇಲ್ಲಿಂದ ಹೊರಟೋಗೋ. ಅಯ್ಯೋ ಪ್ಲೀಸ್ ರೀ, ಮದ್ವೆಗೆ ಇನ್ನೊಂದು ವಾರ ಮಾತ್ರನೇ ಇದೆ. ಈಗ ಬಿಟ್ರೆ ಆಮೇಲೆ ನನ್ ಕೈಲಿ ಏನು ಮಾಡಕ್ಕಾಗಲ್ಲ. ನೀವೀಗ ನನ್ಗೆ ಸಹಾಯ ಮಾಡ್ಲೇಬೇಕು. ಅದಕ್ಕೇನ್ ಕೊಡ್ಬೇಕು ಅಂತ ಹೇಳಿ ನಾನು ಖಂಡಿತ ಮಾಡ್ತೀನಿ. ಇಂಥ ವಿಷಯಕ್ಕೆಲ್ಲ ನನ್ನ ಕರಿಬೇಡ ಅಂತ ಹೇಳಿಲ್ವಾ? ನೀನಿನ್ನೊಂದು ನಿಮಿಷ ಇಲ್ಲಿದ್ರೂನು ನಿನ್ನ ಮುಗಿಸ್ಬಿಡ್ತೀನಿ. ಹೊರಟೋಗೋ. ಅಯ್ಯೋ ಪ್ಲೀಸ್ ರೀ, ನನ್ನ ಮಾತು ಕೇಳಿ ಪ್ಲೀಸ್. ಹೋಗೋ. ಅಯ್ಯೋ ವರುಣ್, ಜೋರಾಗಿ ತಳ್ಬಿಟ್ರು. ಯಾರಿದು? ಅದೇ
ನಾನು ಹೇಳಿದ ಕೆಲಸದವಳು. ಅವಳ ಹೆಸರು ಗಂಗಾ. ಇದ್ಯಾರು? ಇವನು ಅವನೇ ಮದ್ವೆ ಗಂಡು, ನಮ್ಮ ಅಣ್ಣನ ಮಗ. ಅಣ್ಣನ ಮಗನೋ? ಕವಿತಾ, ಅವನ ಕುಟುಂಬನ ಸರ್ವನಾಶ ಮಾಡ್ಬಿಡ್ತೀನಿ. ಲಗ್ನ ಪತ್ರಿಕೆ ತರೋದಕ್ಕೆ ನಮ್ಮಣ್ಣ ನನ್ನನ್ನು ಕಳ್ಸಿದ್ರು. ಇದನ್ನ ಪ್ರಿಂಟ್ ಮಾಡಿಸೋ ಮನಸ್ಸು ಕೂಡ ನನ್ಗಿಲ್ಲ. ಬಾ ಹೋಗೋಣ. ಎಲ್ಲಿಗೆ? ನಿಮ್ ಮನೆಗೆ. ನಾನ್ ನೀನು ಹೇಳಿದ್ದನ್ನ ಮಾಡ್ತೀನಿ. ನಿಜವಾಗ್ಲೂ? ಅಬ್ಬಾ, ನೀವ್ ಒಪ್ಪಿದ್ದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ಕೆ ನೀವೇನ್ ಕೊಡ್ಬೇಕು ಅಂತ ಹೇಳಿ ನಾನು ಕೊಟ್ಬಿಡ್ತೀನಿ. ನನಗೇನೂ ಬೇಕಾಗಿಲ್ಲ, ಆದ್ರೆ ಮದುವೆ ನಿಲ್ಲಿಸ್ತೀನಿ. ಸರಿ ಸರಿ, ಹಾಗಾದ್ರೆ ನಮ್ ಗಾಡಿಲೇ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಇದ್ದೀರಾ? ಒಳಗಡೆ ಹೋಗೋಣ ಬನ್ನಿ. ಎಲ್ರ ಹಾಗೆ ಅಷ್ಟು ಸುಲಭವಾಗಿ ನಾನು ಒಳಗಡೆ ಬರೋಕ್ಕಾಗಲ್ಲ. ನಾನು ಬರೋದಕ್ಕೆ ಮೊದಲು ಈ ಮನೆಯಲ್ಲಿ ಬೇರೆ ಯಾವುದಾದ್ರೂ ಶಕ್ತಿ ಇದೆಯಾ ಅಂತ ತಿಳ್ಕೋಬೇಕು. ಅದೆಲ್ಲ ಏನೂ ಇಲ್ಲ, ನೀವು ಮನೆ ಒಳಗಡೆ ಬನ್ನಿ. ಸುರಸುಂದರಿ ಪ್ರಾಣನಾಯಕಿ ಓಂ ನಮೋ ಭಗವತೆ ಮಹಾ. ಏನಿದು? ವಿಭೂತಿ ಹಾಗೆ ಗಾಳಿ ನಿಂತಿದೆ. ಈ ಮನೆಯಲ್ಲಿ ಕ್ಷುದ್ರ ಶಕ್ತಿ ಇದ್ರೆ ಮಾತ್ರ ಎರಚಿದ ವಿಭೂತಿ ಆ ಕಡೆಗೆ ಹೋಗಿ ಆ ಶಕ್ತಿನ ಅಡಗಿಸುತ್ತೆ. ಅದು ಗಾಳಿಗೆ ಹಾಗೆ ನಿಂತಿದೆ ಅಂದ್ರೆ ಈ ಮನೆಯಲ್ಲಿ ಏನೂ ಇಲ್ಲ ಅನ್ನೋ ಅರ್ಥ. ಇದಕ್ಕೆ ಮೊದಲೇ ಈ ಮನೆಯಲ್ಲಿ ಯಾವುದೋ ಶಕ್ತಿ ಇದ್ದಿರ್ಬೇಕಲ್ಲ, ಅದು ಏನಾಯಿತು?
ಯಾವುದೋ ಒಂದು ಆತ್ಮ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅದನ್ನ ನಾವು ನಂಬೋದ್ರನ್ನ ಕರೆಸಿ ಬಂಧನ ಮಾಡಿಸ್ಬಿಟ್ವಿ. ಬಂಧಿಸ್ಬಿಟ್ರಾ? ಹಾ. ಯಾಕೆ ಮರ್ಯಾಗ ಹೋಗಿ ನಿಂತ್ಕೊಂಡ್ರಿ? ಯಾರಾದ್ರೂ ಕೇಳಿದ್ರೆ ನಾನು ನನ್ನ ಫ್ರೆಂಡು ಅಂತ ಹೇಳ್ತಿದ್ದೆ. ಅದು ನಾನಿಲ್ಲಿಗೆ ಬಂದಿರೋದು, ಇಲ್ಲೇ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗ್ಬಾರ್ದ? ಅದು ನನಗೆ ನಿನಗೆ ಮಾತ್ರ ಗೊತ್ತಿರಬೇಕು. ಅದು ಸರಿನೇ. ನೋಡಿ, ಯಾರಾದ್ರೂ ನೋಡಕ್ ಮುಂಚೆ ನಮ್ ರೂಮ್ ಹೊಟ್ಟೋಗೋಣ. ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ಯಾರು? ಊಟ ರೆಡಿ ಇದೆಮ್ಮ, ಊಟಕ್ಕೆ ಬನ್ನಿ. ನೀನ್ ಹೋಗು, ನಾನು ಬರ್ತೀನಿ. ಸರಿ. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಸರಿ. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ನಾನು ಬಡಿಸ್ಕೋತೀನಿ, ನೀನ್ ಹೋಗು. ಸರಿಮ್ಮ. ಅದೇ ಸರಿಯಾದ ಐಡಿಯಾ. ಸದ್ಯ ಯಾರು ನೋಡ್ತಿಲ್ಲ. ಏನ್ ಮಾಡ್ತಿದ್ದಾಳೆ ಇವಳು? ಊಟ ತಂದಿದ್ದೀನಿ, ಊಟ ಮಾಡಿ. ನಾನು ತಿನ್ನಲ್ಲ. ಯಾಕೆ? ಈ ಮನೆ ಉಪ್ಪು ತಿಂದು ಈ ಮನೆಗೆ ಹೇಗೆ ಕೆಟ್ಟದ್ದನ್ನು ಮಾಡ್ಲಿ? ಈ ಮನೇಲಿ ಒಂದು ತೊಟ್ಟು ನೀರನ್ನೂ ಕುಡಿಯೋಲ್ಲ. ಏನೇ ಇದ್ರೂ ನೀನು ಹೊರಗಡೆಯಿಂದ ತಗೊಂಡ್ ಬಾ. ಅಯ್ಯೋ, ಊಟದಲ್ಲಿ ಏನ್ ಬಂತು?
ತಗೊಳ್ಳಿ ತಿನ್ನಿ. ನಾನು ಹೇಳಿದ್ದನ್ನ ಮಾಡು. ಅಯ್ಯೋ, ಊಟದಲ್ಲಿ ಏನ್ ಬಂತು? ತಗೊಳ್ಳಿ ತಿನ್ನಿ. ನಾನು ಹೇಳಿದ್ದನ್ನ ಮಾಡು. ಸರಿ. ಏನೋ ನಡೆಸ್ತಿದ್ದಾಳೆ. ಏ ಪದ್ಮ, ನೀನ್ ಹೋಗಿ ಎಲ್ರು ಊಟ ಕಳ್ಸು. ಸರಿ. ಹಲೋ, ಹೇಳಿ ಮೇಡಮ್. ನಾನು ಅರಮನೆಯಿಂದ ಮಾತಾಡ್ತಿದ್ದೀನಿ. ಫುಡ್ ಆರ್ಡರ್ ಮಾಡ್ತೀನಿ, ಹೋಮ್ ಡೆಲಿವರಿ ಮಾಡ್ತೀರಾ? 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಮಾಡ್ಬಿಡ್ತೀನಿ. ಹಾ, ಓಕೆ. ಬಾ ಬಾ ಬಾ. ಇವಳು ಏನೋ ಪ್ಲಾನ್ ಮಾಡ್ತಿದ್ದಾಳೆ ಕಣ. ಊಟದಲ್ಲಿ ಏನೋ ಬೇರ್ಸಿದ್ದಾಳೆ ಅನ್ಸತ್ತೆ. ಇವಳು ಸಾಮಾನ್ಯದವಳಲ್ಲ. ಯಾರನ್ನಾದ್ರೂ ಕೊಂದಾದ್ರೂ ಸರಿ ಈ ಮದುವೆ ನಿಲ್ಲಿಸ್ಬೇಕು ಅಂತಿದ್ದಾಳೆ. ಹೌದಪ್ಪ, ತಗೊಂಡೋಗಿರೋ ಊಟನ ತಿರ್ಗಾ ಇಲ್ಲಿ ತಂದಿಟ್ಟಿದ್ದಾಳೆ ಅಂದ್ಮೇಲೆ ಅದ್ರಲ್ಲೇನೋ ಬೆರೆಸಿದಾಳೆ. ಅದಕ್ಕೆ ನಾವಿವತ್ತೆಲ್ಲ ಏನು ಊಟ ಮಾಡೋದೇ ಬೇಡ. ಹೆಂಗೋ ಇದೆಲ್ಲ ಇದ್ದಕ್ಕಿದ್ದಂಗೆ ಬುದ್ಧಿ ಬಂದ್ಬಿಟ್ಟಿದೆಯಲ್ಲ. ಫುಡ್ ಆರ್ಡರ್ ಮಾಡಿದ್ರಲ್ಲ ಮೇಡಮ್, ನಾ ಹೊರಗಡೆನೇ ನಿಂತಿದ್ದೀನಿ. ಬನ್ನಿ, ಒಳಗೆ ಬನ್ನಿ. ಹಾ, ಬರ್ತೀನಿ ಮೇಡಮ್. ಬಿಲ್ ಕೊಡಿ. ತಗೊಳ್ಳಿ ಮೇಡಮ್. ತಗೊಳ್ಳಿ, ಕೊಡಿ. ಮೇಡಮ್, ಟಿಪ್ಸ್ ಕೊಡಿ ಮೇಡಮ್. ಅಯ್ಯೋ, ಇದು ಜಾಸ್ತಿನೇ. ಇದು ಸಾಕು. 5 ರೂಪಾಯಿ. ಅಯ್ಯ, ಕೊಡಿ. ತಗೊಳ್ಳಿ. ತಿಂಗಳಿಗೆ ಒಂದ್ಸತಿ ಸಂಬಳ ತಗೊಳ್ಳೋರೆ ಟಿಪ್ಸ್ ಕೇಳಿದ್ರೆ 50-100 ಕೊಡ್ತಾರೆ. ಇವ್ರು ಇಂಥ ಅರಮನೆಯಲ್ಲಿ ಇದ್ಕೊಂಡು ಆಫ್ಟರ್ ಆಲ್ 5 ರೂಪಾಯಿ ಕೊಡ್ತಾರೆ. ಬೀಟ್ರೂಟ್ ಪಲ್ಯ ಇದೆ. ಸಾಕು ಸಾಕು. ಈ ಕಾಯಿನ ಹುತ್ತಕ್ಕೆ ಹಾಕಿದ್ರೆ ಒಂದಷ್ಟು ಪುಣ್ಯನಾದ್ರೂ ಬರುತ್ತೆ. ಹಲೋ ಸರ್, ನಾನು ಈಗ ತಾನೇ ಫುಡ್ ಡೆಲಿವರಿ ಮಾಡಿದ್ದೀನಿ ಸರ್, ಬರ್ತಾ ಇದ್ದೀನಿ. ಏನಾಯ್ತು? ಯಾಕೋ ಕೈ ಸೆಳಿತಾ ಇದೆ. ಯಾಕೆ? ಏನು ಅಂತ ಗೊತ್ತಾಗ್ತಿಲ್ಲ. ಶಾಕ್ ಹೊಡೆದಾಗ ಆಗ್ತಿದೆ. ಅಮ್ಮ, ಆಗ್ತಾ ಇಲ್ಲ. ಸರಿ, ಕೂತ್ಕೋ.
ಎಲ್ಲಿ ಕೈ ತೋರ್ಸು, ಕೊಡು. ಯಾಕೆ ಹೀಗಾಗ್ತಿದೆ? ನಿನ್ನ ಕೈ ತಗಲಿದ ವಸ್ತುನ ಯಾರು ಯಾವುದಕ್ಕೋ ಉಪಯೋಗಿಸ್ತಾ ಇದ್ದಾರೆ. ಏನಾಗಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ನಿನ್ನ ಕೈ ತಗಲಿದ ವಸ್ತು ನಿನಗಾಗದೆ ಇದ್ದವ್ರ ಹತ್ರ ಇದೆ. ಅದಕ್ಕೆ ನಿನ್ನ ಕೈಯಲ್ಲಿ ವಿಷ ಏರ್ತಾ ಇದೆ. ಅಯ್ಯೋ ಅಮ್ಮ, ಆಗ್ತಿಲ್ಲ ಆಗ್ತಿಲ್ಲ, ತುಂಬಾ ನೋಯ್ತಿದೆ ಓಂ ನಮೋ ಭಗವತಿ ಕಾಳಿಕೆ. ಓಂ ಮಾತಂಗೇ ನಮಃ. ಶಾಕಂಭರಿ ದೇವಿಯೇ ನಮೋ ನಮಃ. ಓಂ ನಮೋ ಭಗವತಿ ಮಹಾಕಾಳಿಯೇ. ಓಂ ವೈಷ್ಣವ್ಯೇ ನಮಃ. ಓಂ ಸೂಕ್ಷ್ಮಾಯೇ ನಮಃ. ಯಾವ ಅಡ್ರೆಸ್? ಇದು ನಾನು ಹಾಕಿದ ಕಾಯಿನೆ ಅಲ್ವಾ? ಈಗ ಜೀವ ಬಂದಾಗಾಯ್ತು, ಪರವಾಗಿಲ್ಲ.
ಊಟ ಬಡಿಸು. ಗೋವಿಂದು, ಬನ್ನಿ ಯಜಮಾನ್ರೆ. ಎಲ್ರದ್ದು ಊಟ ಆಯ್ತಾ? ಆಯ್ತು ಯಜಮಾನ್ರೆ. ಏನ ವಿಷ ಬೆರೆಸಿದ ಊಟನ ಮುದ್ಕ ತಿಂತಾ ಇದ್ದಾನೆ ಅಂದ್ರೆ ಬಿದಿರು ಮೋಟ್ರ್ ಗ್ಯಾರಂಟಿ. ಅಣ್ಣ ಒಂದ್ ನಿಮಿಷ. ಏನಮ್ಮ? ಏನಣ್ಣ, ಎಷ್ಟು ದಿನ ಅಂತ ಮನೆ ಊಟನೇ ಮಾಡ್ತೀರಾ? ಸ್ವಲ್ಪ ಚೇಂಜ್ಗೆ ಹೊರಗಡೆ ಊಟ ಮಾಡಿ. ಸರಿ ಅಮ್ಮ. ನೀನ್ ಆರ್ಡರ್ ಮಾಡಿದ್ದೇನಮ್ಮ? ಹೌದಣ್ಣ, ನಿಮಗೂ ಸೇರ್ಸನೆ ಆರ್ಡರ್ ಮಾಡಿದೀನಿ. ಅಲ್ಲಿಟ್ಬಿಡಪ್ಪ. ಸರಿ ಅಮ್ಮ. ತಗೊಳ್ಳಿ, ತಿನ್ನೇಣ. ಒಂದೇ ರುಚಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತಲ್ಲ, ಚೆನ್ನಾಗಿ ಊಟ ಮಾಡಿ. ನಿಂದು ಊಟ ಆಯ್ತಮ್ಮ? ಬೆರಕೆ ಇದ್ದಾಳ ಇವಳು. ಉಯಿಲ್ ಬರೆಯಕ್ಕೆ ಮುದ್ಕ ಬದುಕಿರ್ಬೇಕು ಅಂತ ಅವನು ಮಾತ್ರ ಬೇರೆ ಊಟ ತರಿಸಿದಾಳೆ. ಹೌದಪ್ಪ, ನಾವು ಊಟ ಮಾಡ್ಬೇಕು ಅನ್ಕೊಂಡಿದ್ದಾಳೆ, ಆದ್ರೆ ನಾವು ಮಾತ್ರ ಮಾಡೋದ್ ಬೇಡಪ್ಪ. ತಿಂದ್ರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಯಾವನಾದ್ರೆ ಕೈ ಹಾಕ್ತಾನ? ಹೌದು. ಬೇಡವೇ ಬೇಡ. ಚೆನ್ನಾಗಿ ಊಟ ಮಾಡಿ, ನಿಧಾನವಾಗಿ ಊಟ ಮಾಡಿಣ. ರುಚಿಯಾಗಿದೆಯಮ್ಮ. ಓ ಹೌದಾ? ಇದ್ರಲ್ಲಿ ಕೈ ತೊಳ್ಕೊಡಿ. ಊಟ ಸೊಗಸಾಗಿತ್ತಮ್ಮ. ಪದ್ಮಾ, ಅಮೋರೆ, ನೀನ್ ಹೋಗ್ ನಿನ್ ಕೆಲ್ಸ ನೋಡ್ಕೊ. ನಾವೇ ಊಟ ಬಡ್ಸ್ಕೊತೀವಿ, ನೀನ್ ಹೋಗ್. ಸರಿ ಅಮ್ಮ. ಬಡ್ಸು. ಹಾಕ್ತೀನಿ ರೀ. ಇವ್ರಿಗೆ ಬಿದಿರು ಮೋಟ್ರ್ ಗ್ಯಾರಂಟಿ. ಅಪ್ಪ, ನೋಡಿದ್ರೆ ಇಬ್ರಿಗೂ ಟಮಟೆ ಅನ್ಸುತ್ತೆ. ತಿನ್ನಿ ತಿನ್ನಿ. ಪುಟ್ಟಿ, ಊಟ ಮಾಡಿದ್ಯಾ? ಇಲ್ಲ. ನಾನ್ ತಿನ್ನಿಸ್ಲಾ? ಬಾ. ಡ್ರೆಸ್ ಚೆನ್ನಾಗಿದ್ಯಲ್ಲ. ಮಗುಗೂ ಶಂಕ ಓದ್ಬೇಕಲ್ಲ. ಅಪ್ಪ, 3 ಟಿಕೆಟ್ ಕನ್ಫರ್ಮ್. ಚೆನ್ನಾಗಿದ್ಯಾ? ಸದ್ಯ ನಾವು ತಪ್ಪಿಸ್ಕೊಂಡ್ಬಿಟ್ವಲ್ಲ. ನಾವ್ ಯಾವಾಗ್ಲೂ ತಪ್ಸ್ಕೊಳ್ಳೋದೆ ತಾನೆ. ಎಲ್ಲಿ ಮಾಡು. ಸಾಕಾ? ಇವ್ರು ಹಿಂಗೆ ಧ್ಯಾನ ಕೂತ್ಕೊಂಡ್ಬಿಟ್ಟಾಗ ಯಾರಾದ್ರೂ ಬಂದ್ರೆ ಏನಪ್ಪ ಗತಿ?
ಕಣ್ಣೆ ತೆಗಿಯಲ್ಲ ಅಂತಾರಲ್ಲ. ಓಂ ನಮೋ ಭಗವತೆ ಮಹಾಕಾಳಿ. ಓಂ ನಮೋ ಭಗವತೆ. ಅಮ್ಮ ಏನೇ? ನನ್ ರೂಮಲ್ಲಿ AC ಕೆಲಸ ಮಾಡ್ತಿಲ್ಲಮ್ಮ. ನಾನಿವತ್ತು ಇಲ್ಲೇ ಶಾಂತಿ ಇವ್ರು ಯಾರಮ್ಮ? ಅವ್ರು ನನ್ನ ಫ್ರೆಂಡು, ಇನ್ಮೇಲೆ ಇಲ್ಲೇ ಇರ್ತಾರೆ. ಭಗವತೆ ನಿನಗೆ ಇಂಥ ಒಂದು ಫ್ರೆಂಡಾ? ನಾನ್ ನೋಡಿರ್ಲಿಲ್ವಲ್ಲ. ಅವರಿಷ್ಟೇನೆ ಋಷಿಕೇಶದಲ್ಲಿ ಇದ್ರಮ್ಮ, ಇವತ್ತು ಬಂದಿದ್ದಾರೆ. ಅವ್ರೇನ್ ಸನ್ಯಾಸಿನಾ? ಸನ್ಯಾಸಿ ನೋಡು, ಅವ್ರಿಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಜಾಸ್ತಿ. ಇಲ್ಲಿ ನೋಡು, ಸುಮ್ನೆ ಪ್ರಶ್ನೆ ಕೇಳ್ತಿರ್ಬೇಡ. ಇವತ್ತೊಂದ್ ದಿವಸ ಹೋಗಿ ರೂಮಲ್ಲಿ ಮಲ್ಕೋ, ನಾನು ಆಮೇಲೆ AC ರೆಡಿ ಮಾಡಿಸ್ತೀನಿ. ಹೋಗು ನೀನ್ ಮಲ್ಕೋ, ಹೋಗು ಹೋಗು ಹೋಗಮ್ಮ. ಬರ್ಬಾರ್ದು ಅಂದ್ರೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಕಣ್ಣೆ ತೆಗಿಯಲ್ಲ ಅಂತಾರಲ್ಲಪ್ಪ. ಓಂ ನಮೋ ಭಗವತೆ ಮಹಾಕಾಳಿಯೇ ಏನೋ ತಿಂದ ಅರ್ಧ ಗಂಟೆ ಆಯ್ತು, ರೂಮಿಂದ ಯಾವ ಶಬ್ದನೂ ಬರ್ತಿಲ್ವಲ್ಲ. ಅಪ್ಪ ಬನ್ನಿ ಹೋಗಿ ನೋಡೋಣ. ಹಂಗಂತೀಯ? ಸರಿ ಬಾ ನೋಡೋಣ. ಈ ದೇಹದಿಂದ ದೂರನ ಅದೇಕೆ ಆತ್ಮ. ತಟ್ಟಪ್ಪ. ಹಂಗೋ ಇರ್ಲಿ ತಟ್ಟಪ್ಪ. ಸರಿ. ವಿಷ ತಿಂದಿದ್ದಾನಲ್ಲ, ಬಾಯಲ್ಲಿ ನೋರೇ ಬರ್ತಾ ಇದೆ. ಹೌದು, ಸಾಯೋದ್ ಗ್ಯಾರಂಟಿ. ಇವನ್ ಕೂಡ್ಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಂಬುಲೆನ್ಸ್ ಫೋನ್ ಮಾಡು, ಎಲ್ಲರಿಗೂ ಬರಕ್ ಕೇಳು. ಸರಿಪ್ಪ. ಇರಪ್ಪ. ಹಲ್ಲುಜ್ತಾ ಇರೋದನ್ನ ನೋಡೋದಕ್ಕೆ ಎಲ್ರು ಯಾಕೆ ಕರೀತೀಯಾ? ಹಲ್ಲುಜ್ತಾ ಇದ್ದೀರಾ? ಇನ್ನೇನ್ ಮಾಡ್ಬೇಕಿತ್ತು? ಇದಿಟ್ಕೊಂಡು ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಮಾಡ್ಬೋದಾ? ಹೌದು, ಹಲ್ಲುಜ್ಬೋದು. ಹಾಗಾದ್ರೆ ಯಾಕೆ ಬಾಗಿಲು ತಟ್ಬಿಟ್ಟು ನಿಂತ್ಕೊಂಡಿದ್ದೀರಾ? ಗೊತ್ತಿಲ್ಲ. ಹೌದು, ಯಾಕೆ ಬಂದಿದ್ದು ಅಂತ ಹೇಳಿ. ಏನಾದ್ರು ಹೇಳಪ್ಪ. ಅದು ನಿಮ್ ರೂಮಲ್ಲಿರೋ ಟಿವಿನಲ್ಲಿ ಎಲ್ಲ ಚಾನಲ್ ಚೆನ್ನಾಗಿ ಬರ್ತಾ ಇದೆ. ನಮ್ಮ ರೂಮಲ್ಲಿ ಸ್ಪೋರ್ಟ್ಸ್ ಚಾನಲ್ ಬರಲ್ಲ. ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು. ಓಹೋ, ಸ್ಪೋರ್ಟ್ಸ್ ಚಾನಲ್ ಬರುತ್ತಾ? ಚೆನ್ನಾಗಿ ಬರ್ತಾ ಇದೆ. ಹೋಗಿ ಬಾಯ್. ಗುಡ್ ನೈಟ್. ಬಾಯ್. ಯಾವನಪ್ಪ ನಿಗುತ್ಕೊಂಡಿದ್ದಾನೆ ಅನ್ಕೊಂಡ್ರೆ ಜೀವಂತವಾಗಿ ಹಲ್ಲುಜ್ತಾವ್ನೆ. ಅಪ್ಪ, ಸ್ಲೋ ಪಾಯ್ಸನ್ ಅನ್ಸುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಹತ್ಕೋಬಹುದು. ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸಾಯ್ತಾನೆ ಅಂತೀಯ? ಹಾಗಾದ್ರೆ ಮಗು ಏನಾಯ್ತು ನೋಡೋಣವಾ? ಮಗು ನಡಿ. ಏನು ನಿಂದು? ತುಂಬಾ ಹೊಟ್ಟೆ ಸಿಗ್ತಾ ಇದೆ ಅಪ್ಪ. 11:15 ಹೊರಗಡೆ ಎಲ್ಲೋ ಊಟ ಸಿಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ. ಮಗು ಬದುಕಿದ್ಯಲ್ಲೋ, ಅಂದ್ರೆ ಅವಳು ಊಟದಲ್ಲಿ ವಿಷ ಬೆರೆಸಿಲ್ಲ. ನಾವೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ಹೋಟ್ಲಿಂದ ಎಲ್ಲ ಪಾರ್ಸಲ್ ಆರ್ಡರ್ ಮಾಡಿದ್ರಲ್ಲಪ್ಪ. ಏನೋ ತಿನ್ನಕ್ಕೆ ಆಸೆ ಅನ್ಸಿರುತ್ತೆ, ಮಾಡಿರ್ತಾಳೆ. ಅಪ್ಪ, ಅದನ್ನಾದ್ರೂ ಊಟ ಮಾಡೋಣ ಬಾಪ. ಹೊಟ್ಟೆ ಹಂಗಂತೀಯ? ಒಂದ್ ನಿಮಿಷ ಬಂದೇ ಇರು.
ಶಿವಪ್ಪ. ಅಪ್ಪ ಅಪ್ಪ ಉಜ್ವಲಾಂ ತ್ವಾಂ ಗೌರಿಂ ತ್ರಿಪುರಾಂ ಶ್ರೀಚಕ್ರ ಸಂಚಾರಿಣಿ. ಅದು ಅಮ್ಮ, ನೀವು ಏನ್ ಪೂಜೆ ಮಾಡ್ತಾ ಇದ್ದೀರಾ? ನಡು ಜಾವದ ಪೂಜೆ ಮಾಡ್ತಾ ಇದ್ದೀನಿ. ಈ ಪೂಜೆ ಮಾಡೋದ್ರಿಂದ ಮದುವೆ ನಿಂತು ಬಿಡುತ್ತಲ್ಲ? ಅಲ್ಲ, ಇದು ಮದುವೆ ನಿಲ್ಸೋದಕ್ಕಲ್ಲ. ಅಲ್ವಾ? ಇದನ್ನ ಒಂದೊಂದು ರಾತ್ರಿನೂ ಮಾಡ್ತಾ ಇದ್ರೆ ನನ್ನ ಶಕ್ತಿ ಹೆಚ್ಚಾಗ್ತಾ ಹೋಗಿ ನಾನು ಹೇಳಿದ್ದೆಲ್ಲ ನಡೆಯುತ್ತೆ. ಓ ಕೂಗ್ತಾರಲ್ಲಪ್ಪ. ಅಯ್ಯೋ, ಮನೇಲಿ ಇರೋರೆಲ್ಲ ನಿದ್ರೆ ಮಾಡ್ತಿದ್ದಾರೆ. ಅಮ್ಮ, ಸ್ವಲ್ಪ ಸಾಫ್ಟ್ ಆಗಿ ಹೇಳಿ, ಜೋರಾಗಿ ಹೇಳ್ಬೇಡಿ. ಜೋರಾಗಿ. ಅಯ್ಯೋ, ಪೂಜೆ ಮಾಡ್ತಿರೋವಾಗ ತೊಂದರೆ ಮಾಡಬೇಡ. ಅಯ್ಯೋ ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಯಾರಾದ್ರೂ ಎದ್ದು ಬಂದ್ಬಿಟ್ಟು ಏನ್ ಗತಿ? ಓ ಅಯ್ಯೋ, ಆಯ್ತ್ಮೇಲೆ सौक्लीं कलां बिभ्रतीं सवर्णाम्बरधारिणीं वरसुधां दौतां त्रिनेत्रोज्ज्वलां वन्दे भूषिताम् उज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीम्. कल्याणी कल्याण गुणशालिनी कल्याण शैल निलया कमनीय करावती कमलाक्षि कल्मषग्नि करुणामृत सागरा कदम्ब कानन वासा कदम्ब कुसुम प्रिया कंदर्प विद्य कंदर्पा जनतापाग्न वीक्षण कर्पूर वीटी सौरभ्य कल्लोलित ककुक्तली परिदोषहरा कंजलोचना कर्मादि साक्षिणी कारयित्री कर्म फलप्रदा ಏಕಾರ ರೂಪ ಚೈಕಾಕ್ಷರ ಏಕಾನೇಕಾಕ್ಷರ. ಅಣ್ಣ, ಮಂಜು, ಏನಮ್ಮ ಅದು ಶಬ್ದ? ದೇವಿ ರೂಮಿಂದ ಶಬ್ದ ಬರ್ತಿದೆ ಅನ್ನಿಸ್ತಿದೆ. ದೇವಿ ರೂಮಿಂದ? ಏವಮಿತ್ಯ ಗಮಾಬೋಧ್ಯ ಚೈಕ ಭಕ್ತಿ ಮದರ್ಚಿತ ಏಕಾಗ್ರ ಚಿತ್ತ ನಿರ್ಯಾತ ಚೈಷಣಾರಹಿತ ಧೃತ ಏಲಾ ಸುಗಂಧಿ ಚಿಗುರ ಚೈನಕೂಟ ವಿನಾಶಿನಿ ಏಕ ಭೋಗ ಏನಿದು ಮಂತ್ರ ಶಬ್ದ? ಚೈತ್ರೇಶ್ವರ್ಯ ಪ್ರದಾಯಿನಿ ಏಕಾದ ಪತ್ರ ಸಾಮ್ರಾಜ್ಯ ಪ್ರರಚೈಕಾಂತ ಪೂಜಿತ ಏಧಮಾನ ಪ್ರಭಾ ಚೈಜಾತನೇಕ ಜಗದೀಶ್ವರಿ ದೇವಿ, ದೇವಿ ಬಾಗಿಲು ತೆಗೆಯಮ್ಮ. ದೇವಿ ಬಾಗಲ್ ತೆಗಿ. ಏನ್ ಮಾಡ್ತಿದ್ಯಾ? ದೇವಿ, ಸೀತಾರ್ಥ ಪ್ರದಾಯಿ